ಇನ್ನು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಬಟ್ ಈ ವಿಚಾರ ಸಂಬಂಧ ಈಗ ರಾಮನಗರದಲ್ಲಿ ಕಾಂಗ್ರೆಸ್ನ ಶಾಸಕ ಬಾಲಕೃಷ್ಣ ಅವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಸದ್ಯ ಸಿಎಂ ಬದಲಾವಣೆಯ ಬಗ್ಗೆ ಯಾವ ಚರ್ಚೆಯೂ ಇಲ್ಲ ಅಂತ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇರೋದು. ಹೈಕಮಾಂಡ್ ಏನೋ ಇಬ್ಬರನ್ನೂ ಕರೆಸ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಈಗಂತಂದ್ರು ಶಾಸಕ ಬಾಲಕೃಷ್ಣ ಅವರು. ಇವರೇ ಕೊಟ್ಟಿದ್ದು ಜನವರಿ 6ನೇ ತಾರೀಕು ಡೇಟು, ಇವರೇ ಕೊಟ್ಟಿದ್ರು ಸಂಕ್ರಾಂತಿಯ ನಂತರ ಡೇಟು. ನೋಡಿ ಬದಲಾವಣೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದು ಶತಸಿದ್ಧ ಅಂತ ಹೇಳಿದವರು ಇವರೇ. ಈಗ ಸದ್ಯ ಸಿಎಂ ಬದಲಾವಣೆಯ ಬಗ್ಗೆ ಯಾವ ಚರ್ಚೆಯೂ ಇಲ್ಲ ಅಂತ ಅವರೇ ಈಗ ಮತ್ತೆ ಹೇಳಿಕೆಯನ್ನು ಕೊಡ್ತಾ ಇರೋದು ರಾಮನಗರದಲ್ಲಿ. ಸಿಎಂ ಬದಲಾವಣೆ ವಿಚಾರ ಸದ್ಯಕ್ಕೇನು ಅದ್ರ ಬಗ್ಗೆ ಚರ್ಚೆ ಇಲ್ಲ. ನೋಡೋಣ ಏನಾಗ್ತದೆ ಅಂತೇಳಿ. ಇನ್ನು ಹೈಕಮಾಂಡ್ ಏನೋ ಕರೆಸ್ತೀವಿ ಇಬ್ಬರನ್ನ ಅಂತ ಹೇಳಿದರೆ ಅದರಲ್ಲಿ ಅಲ್ಲಿ ತೀರ್ಮಾನ ಮಾಡ್ತೀವಿ. ಅದನ್ನು ಯಾಕೆ ನೀವು ಶಕ್ತಿ ಪ್ರದರ್ಶನ ಅಂತೀರಾ? ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇರತಕ್ಕಂಥ ಶಾಸಕರೆಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇನ್ವೈಟ್ ಮಾಡಿದರು. ಅದರಲ್ಲಿ ಹಲವಾರು ಜನಕ್ಕೆ ಕೆಲವರಿಗೆ ಕೆಲಸಗಳ ಒತ್ತಡ ಅವ್ರು ಬರೋಕ್ಕಾಗಲಿಲ್ಲ. ಕೆಲವರೆಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗಿದ್ದಾರೆ. ಅದನ್ನು ಶಕ್ತಿ ಪ್ರದರ್ಶನ ಅಂತ ಹೇಳೋವಂಥ ಅವಶ್ಯಕತೆ ಇಲ್ಲ. ಡಿ ಸಿ ಎಮ್ ಅವರು ಇಡೀ ರಾಜ್ಯಕ್ಕೆ ಡಿ ಸಿ ಎಮ್ಮು, ಶಾಸಕರುಗಳು ಬಂದು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ನನ್ನ ನೀವು ಕೇಳೋ ಪ್ರಶ್ನೆ ಅಲ್ಲ, ನಾನು ಹೇಳುವ ಮೊದಲು ಹೈಕಮಾಂಡ್ ಕೇಳೋ ಪ್ರಶ್ನೆ ಇದು. ನಾನು ಹೆಂಗೆ ಹೇಳಿ ಉತ್ತರ ಇದೆ? ಇಬ್ಬರ ಜೊತೆನೂ ಚೆನ್ನಾಗಿದ್ದೀವಿ, ಮುಖ್ಯಮಂತ್ರಿಗಳ ಜೊತೆನೂ ಚೆನ್ನಾಗಿದ್ದೀವಿ. ಆಮೇಲೆ ನಮ್ಮ ಜಿಲ್ಲೆಯವರು, ನಮ್ಮ ಉಪಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮ್ಮವ್ರು ಎಲ್ರಿಗೂ ಕೂಡ ಅಭಿಪ್ರಾಯ ಇದೆ. ಬಟ್ ಅದು ಯಾವಾಗ ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಷ್ಟೇ. ಎಲ್ಲರಲ್ಲೂ ಕೂಡ ಅವರು ಕೂಡ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗ ಇದೆಯಲ್ಲ, ಇಲ್ಲಿ ಸ್ವಲ್ಪ ಎಲ್ಲರ ಮೇಲೂ ಕೂಡ ಒತ್ತಡ ಜಾಸ್ತಿ ಇದೆ. ಅದನ್ನು ಹೈಕಮಾಂಡ್ ಬಗೆಹರಿಸಬೇಕು. ಅದನ್ನು ಹೈಕಮಾಂಡ್ ಬಗ್ಗೆ ಅದಾದ್ಮೇಲೆ ಅನುದಾನ ವಿಚಾರ ಸಂಬಂಧಪಟ್ಟಂತೆ ತಾರತಮ್ಯ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣದ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋ ವಿಚಾರ ಇತ್ತು. ಅದಕ್ಕೂ ಕೂಡ ರಿಯಾಕ್ಷನ್ ಕೊಟ್ಟರು ಬಾಲಕೃಷ್ಣ. ಹಂಗೇನಿಲ್ಲ, ಡಿ.ಸಿ.ಎಂ ಸಿಎಂ ಇಬ್ಬರೂ ಕೂಡ ಅನುದಾನ ಕೊಟ್ಟವ್ರೆ ನಮಗೆ. ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಇದು. ಅನುದಾನ ಹಂಚಿಕೆಯಲ್ಲಿ ಯಾವುದೇ ತಾರತಮ್ಯ ಆಗಿಲ್ಲ, ಇಲ್ಲಿ ಯಾವುದೇ ಬಣಗಳೂ ಇಲ್ಲ, ವಿಶ್ವಾಸ ಮುಖ್ಯವಾಗುತ್ತೆ. ಸಿಎಂ ಡಿ.ಸಿ.ಎಂ ಜೊತೆ ಕೆಲವರು ವಿಶ್ವಾಸದಲ್ಲಿದ್ದಾರೆ, ಅನುದಾನ ಹಂಚಿಕೆಯಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಅಂತಂದ್ರು ಬಾಲಕೃಷ್ಣ. ಡಿ ಸಿ ಎಮ್ಮು ಕೊಟ್ಟವ್ರೆ, ಸಿ ಎಮ್ಮು ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ, ಎಲ್ರಿಗೂ ಎಲ್ಲ. ಅದರಲ್ಲಿ ಯಾವ ತಾರತಮ್ಯನೂ ಇಲ್ಲ. ಅದರಲ್ಲಿ ಈಗ ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ, ವಿಶ್ವಾಸ ಅಷ್ಟೇ. ಅವ್ರ ಜೊತೆ ಕೆಲವರು ವಿಶ್ವಾಸ ಅವರೇ, ಇವ್ರ ಜೊತೆ ಕೆಲವರು ವಿಶ್ವಾಸದಲ್ಲಿ ಅವರೇ. ಅದಂತ ಹೇಳಿ ಅದೇ ಇದು ಅನುದಾನ ಕೊಡ್ತಕ್ಕಂಥದ್ರಲ್ಲಿ ತಾರತಮ್ಯ ಎಲ್ಲೂ ಮಾಡಿಲ್ಲ, ಯಾರು ಮಾಡೋದು ಇಲ್ಲ ಅದನ್ನು.